ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವೀರು ಅಕಾಡೆಮಿ. ಸೊ ನಿಮಗಿಲ್ಲಿ ಈ ಸರ್ಕ್ಯೂಟ್ಸಲ್ಲಿ ಲೈಕ್ 2 ಪ್ಯಾರಲಲ್ ಕೊಟ್ಟಿದ್ದಾರಲ್ವಾ. ಈಗ ಫಸ್ಟು ಪ್ಯಾರಲಲ್ ಕೊಟ್ಟಿರೋದನ್ನು ನೀವು ಸಾಲ್ವ್ ಮಾಡ್ಕೋಬೇಕು. ಓಕೆ, ಯಾವುದನ್ನು ಪ್ಯಾರಲಲ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 1 Ω ಮತ್ತು 2 Ω ಅಂತ ಇದೆಯಲ್ಲ, ನಿಮಗೊಂದು ಫಾರ್ಮುಲಾ ಹೇಳ್ಕೊಟ್ಟಿರ್ತೀನಿ. ಈ ಪ್ಯಾರಲಲ್ ಕಂಡೀಷನಲ್ಲಿದ್ದಾಗ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಂದುಬಿಟ್ಟು ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು R1 × R2 ಡಿವೈಡೆಡ್ ಬೈ R1 + R2 ಅಂತ ಫಾರ್ಮುಲಾ ಇಟ್ಕೊಳ್ಳಿ. ಓಕೆ, ಸೊ ನಾನೀಗ ಈ ಸರ್ಕ್ಯೂಟ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಅಂತಂದರೆ R1 ವ್ಯಾಲ್ಯೂ 1 ಅಂತ ತಗೋತಾ ಇದ್ದೀನಿ, ಬಿಕಾಸ್ 1 Ω ಇದೆ. R2 ವ್ಯಾಲ್ಯೂ 2 ಅಂತ ಇದೆ, ರೈಟ್. ಸೊ 2 Ω. ಸೊ R1 × R2 ಅಂದ್ರೇನು 1 × 2 ಡಿವೈಡೆಡ್ ಬೈ 1 + 2 ಅಂತ ಅಂದ್ಬಿಟ್ಟು 1 × 2 is 2, 1 + 2 is 3. ದಿಸ್ ಬಿಕಮ್ಸ್ ಯುವರ್ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್. ಓಕೆ, ಇದು ಪ್ಯಾರಲಲ್ದಾಯಿತು. ಓಕೆನಾ. ಸೊ ಈ ಒಂದು ರೆಸಿಸ್ಟರ್ಸು ಇದಕ್ಕೆ ಯಾವ ಥರ ಕನೆಕ್ಟ್ ಆಗಿದೆ, 4ಗೆ ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಅಂತ ಅನ್ಕೋಬೇಕು. 2 ಪ್ಯಾರಲಲ್ ಆದಮೇಲೆ ಇದು ಸೀರೀಸ್ ಅಲ್ವಾ. ಸೊ ಸೀರೀಸ್ ಅಂತ ಬಂದಾಗ ಏನಾಗುತ್ತೆ, ಸೀರೀಸ್ ಕನೆಕ್ಷನಲ್ಲಿ ಏನಾಗುತ್ತೆ, 2 ಆ್ಯಡ್ ಆಗುತ್ತಲ್ವಾ. ಸೊ 4 Ω + 2/3 Ω. ಸೊ ಆ್ಯಡ್ ಆದರೆ ಏನಾಗುತ್ತೆ, ಇದು ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 × 4 = 12 + 2 ಡಿವೈಡೆಡ್ ಬೈ 3 Ω, ನಥಿಂಗ್ ಬಟ್ ವಾಟ್ 14/3 Ω ಆಯಿತು. ಓಕೆ, ಈಗ ಈ 2 ರೆಸಿಸ್ಟರ್ಸ್ಗಳು ಅದಾದಮೇಲೆ ಇದಕ್ಕೆ ಯಾವ ಥರ ಕನೆಕ್ಷನ್ ಆಗಿದೆ, ಇದು ಪ್ಯಾರಲಲ್ ಆಗಿದೆ ಅಲ್ವಾ. ಮೇಲ್ಗಡೆ ಇರೋದು ಕೆಳಗಡೆ ಇರೋದಕ್ಕೆ ಏನಾಗಿದೆ, ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ಆಗಿದೆ ಅಂತಂದರೆ ಏನು ಮಾಡಬೇಕು, ಎಗೇನ್ ನಾವು ಇದೇ ಫಾರ್ಮುಲಾನೇ ಯೂಸ್ ಮಾಡ್ಕೋಬೋದು, ರೈಟ್. ಸೊ ಯೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, R equivalent = ಸೊ ಫಸ್ಟ್ ಬಂದಿರೋದೇನು 2/3 ಬಂದಿದೆ, ಅದನ್ನು ಬರ್ಕೊಳ್ಳಿ. ಸರಿ, 2/3 ಅಲ್ಲ, 14/3 ಬಂದಿದೆ, ಅದನ್ನು ಬರ್ಕೊಳ್ಳಿ. ಇಲ್ಲಿ ಬಂದಿರೋದು 14/3 ಮಲ್ಟಿಪ್ಲೈ ಬೈ ಇಲ್ಲೇನಿದೆ, ಈ ರೆಸಿಸ್ಟರ್ ಎಷ್ಟಿದೆ, 3 ಇದೆ, ಡಿವೈಡೆಡ್ ಬೈ 14/3 + 3 ಮಾಡಬೇಕು. ಸೊ 3 ಗೆಟ್ ಕ್ಯಾನ್ಸಲ್, 3 3s ಎಷ್ಟಾಯಿತು, 9 ಆಯಿತು. 14 + 9 ಎಷ್ಟು, 23. ಸೊ 14 ಡಿವೈಡೆಡ್ ಬೈ 23 ಡಿವೈಡೆಡ್ ಬೈ 3. ಓಕೆ, ಈ 3 ಇಲ್ಲಿಗೆ ಏನೋ ಮಲ್ಟಿಪ್ಲೈ ಆಯಿತು ಅಂತಂದರೆ 14 3s ಎಷ್ಟು, 42 ಡಿವೈಡೆಡ್ ಬೈ 3, ರೈಟ್. ಫರ್ದರ್ ಏನಾದ್ರು ಸಿಂಪ್ಲಿಫಿಕೇಷನ್ ಆಗುತ್ತಾ. ಓಕೆ, ಇವಾಗ 42/23 ಬಂದಿದೆ ಅಲ್ವಾ. ಇದನ್ನು ನೀವೇನು ಮಾಡಬೇಕು, ಡೆಸಿಮಲಲ್ಲಿ ಇಡಬೇಕು. ಸೊ 42/23ನ ನೀವು ಡೆಸಿಮಲಲ್ಲಿ ಇಡಬೇಕು ಅಂದರೆ ಏನು ಮಾಡಬೇಕು, 42 ಡಿವೈಡೆಡ್ ಬೈ 23 ಅಂತ ಮಾಡ್ಕೊಳ್ಳಿ. ಸೊ ಇವಾಗ 23 1s 23, 23 2s ಎಷ್ಟು, 46 ಆಗಿಬಿಡುತ್ತೆ. ಸೊ ನಾನು 23 1s 23 ಅಂತ ಹಾಕ್ಕೋತೀನಿ. ಸೊ ಉಳಿಯೋದೇನು ಇಲ್ಲಿ 19 ಅಂತ ಉಳಿಯುತ್ತೆ. ಪಾಯಿಂಟ್ ಹಾಕಿ 0 ಹಾಕಿ 23 8s ಅಂತಂದರೆ ಎಷ್ಟಾಗುತ್ತೆ, 8 3s 24, 4 2 ಕ್ಯಾರಿ, 8 2s 16 + 2 is 18. ಇಲ್ಲಿ 6 ಉಳಿಯುತ್ತೆ, ಅಗೇನ್ 0. 23 3s ಎಷ್ಟು, 3 3s 9, 3 2s 69 ಆಗುತ್ತೆ. ಸೊ 2s ಬರ್ಕೋತೀನಿ. ಅಪ್ರಾಕ್ಸಿಮೇಟ್ಲಿ ನಾನು ಇದನ್ನು 1.82 ರೆಸಿಸ್ಟೆನ್ಸ್ ಅಂತ ಕರಿತೀನಿ. ಈಗ ಲೆಟಸ್ ಸೇ ಆಪ್ಷನ್ಸ್ ಬಂದುಬಿಟ್ಟು ಆಪ್ಷನ್ ಎ 7 Ω, ಆಪ್ಷನ್ ಬಿ 1.82 Ω, ಆಪ್ಷನ್ ಬಿ ಬಂದ್ಬಿಟ್ಟು 1.82 Ω, ಆಪ್ಷನ್ ಸಿ ಬಂದುಬಿಟ್ಟು 1.9 Ω, ಆಪ್ಷನ್ ಡಿ ಬಂದುಬಿಟ್ಟು 2 Ω ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಯಾವುದು ನೀವು ಹಾಕಬೇಕು, ಆವಾಗ 1.82 Ωಗೆ ನಿಯರರ್ ಇದೆ ಅಂತ ಅಂದ್ಬಿಟ್ಟು ಹಾಕಬೇಕು. ಓಕೆ, ಈ ಥರ ಒಂಚೂರು 1-2-3 ಎಕ್ಸಾಂಪಲ್ಸ್ಗಳನ್ನ ಸೀರೀಸ್ ಮತ್ತು ಪ್ಯಾರಲಲ್ ಕನೆಕ್ಷನ್ ಆಗಿರೋದನ್ನು ನೀವು ಸಾಲ್ವ್ ಮಾಡೋದು ಬರಬೇಕು. ಒಂದು ಪ್ರಾಬ್ಲಮ್ ಎವ್ರಿ ಇಯರ್ ಬಂದೇ ಬರುತ್ತೆ. ಆಲ್ ದಿ ವೆರಿ ಬೆಸ್ಟ್.